ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಮಗನ ಫಸ್ಟ್ ವ್ಯಾಕ್ಸಿನೇಷನ್ ಇತ್ತು ರೀ. 1.5 ತಿಂಗಳದ 3 ಇಂಜೆಕ್ಷನ್ ಮಾಡಿದ್ರೆ ಪಾಪ ಅಷ್ಟು ಹತ್ತಿದ್ದು ನಾನು ಹುಟ್ಟಿದಾಗಿಂದನೂ ನೋಡೋಕ್ಕಿಲ್ಲ, ಅಷ್ಟು ಹತ್ತಿ ಬಿಟ್ಟ ಪಾಪ. ಭಾಳ ಪೇನ್ ಆಗತ್ತಿತ್ತು ರೀ ಅದು. ಅವಂಗೆ ಇಂಜೆಕ್ಷನ್ ಮಾಡಿದ ಜಾಗಕ್ಕೆ ನಾನು ತಂಬಲ್ ಪಟ್ಟಿ ಕಟ್ಟತ್ತಿದ್ದೆ. ಯಾಕಂದ್ರೆ ಕಾಟನ್ ಅರ್ಬಿಯಿಂದ ತಂಬಳ ಮಾಡಿ ಕಟ್ಟೋದ್ರಿಂದ ಪೇನ್ ಸ್ವಲ್ಪ ಕಡಿಮೆ ಆಗ್ತೈತೆ ರೀ, ಅವಕ್ಕೂ ರಿಲೀಫ್ ಅನ್ನಿಸ್ತತಿ. ಹೀಗಾಗಿ ಒಬ್ಬೊಬ್ರು ಐಸ್ ಹಚ್ಚಿ ತಿಕ್ತಾರೆ. ಇನ್ನು ನಾನು ಜಾಸ್ತಿ ಕೋಲ್ಡ್ ಆಗಿದ್ದಿತ್ತು ಅಂತ ಹೇಳಿ ನಾನು ಐಸತಿ ಏನು ಹಚ್ಚಲಿಲ್ಲ. ತಂಬಲ್ ಅರ್ಬಿನ ಮಾಡಿ ಏಕೇಕ ಹೊಳಮಳ ಅದನ್ನು ತೋಸಿ ಅವ್ನು ಕಟ್ಟಾತಿದ್ದೆ ನಾನು. ಆಮೇಲೆ ಅವ್ನು ಫೀಡ್ ಮಾಡಿ ಮಲಗಿಸಿದ್ದೆ ರೀ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಸಾಮಿಯನ್ನು ಹಾಗೆ ಸಜ್ಕ ಮಾಡ್ಕೊಂಡಿದ್ದೆ ರೀ. ಯಾಕಂದ್ರೆ ಹಂಗೆ ಆಪ್ರೇಷನ್ ಆದ್ದರಿಂದ ನಾನು ನಾರ್ಮಲ್ ಅಕ್ಕಿಯನ್ನು ಉಣ್ಣೋದಿಲ್ಲ. ಒಂದು 8 ದಿನದ ಮಟ್ಟ ಹೇಳಿದ್ದೆ ರೀ, ಕಿಮ್ಮತ್ತಿ ಆಗಬಾರ್ದು ಅಂತ ಹೇಳಿ. ಹೀಗಾಗಿ ಅದನ್ನು ಮಾಡ್ಕೊಂಡು ಊಟ ಮಾಡಿದೆ ರೀ. ಊಟ ಮಾಡಿದ ನಂತರ ಇವತ್ತಂತೂ ಇವನ್ನ ಹಿಡಿದ ಭಾಳ ನನಗೆ ಕಷ್ಟ ಆಗಿದ್ಬಿಟ್ಟಿತ್ತು ರೀ. ಯಾಕಂದ್ರೆ ಭಾಳ ಇದನ್ನು ಮಾಡತ್ತಿದ್ದ. ನನ್ನ ಸಣ್ಣ ಮಗ ಇಲ್ಲಿ ಅವ್ರ ಅಕ್ಕಗಳು ಕೂಡ ಬರ್ಕೊಳತ್ತಿದ್ದ, 2ನೇ ಮಗ ರೀ ಇವ. ಆಮೇಲೆ ಇವನ ಜೋಡಿ ಸ್ವಲ್ಪ ಮಾತಾಡತ್ತಿದ್ದೆ ನೋಡ್ರಿ. ಚುಯ್ ಮಾಡ್ರ ಹೌದಾ? ಆತ ನಿಂಗೆ ಅಪ್ಪಾಜಿ ಆತ ನಿಂಗೆ ಹೌದಾ? ಹುಟ್ಟಿದಾಗಿಂದನೂ ಅವ ಇಷ್ಟ ಹತ್ತಿದ್ದೆ ನಾನು ನೋಡಿರಲಿಲ್ಲ ರೀ. ನಾನು ಹಂಗೆ ಅವನ್ನ ಸಂಜೆ ಮಟನೂ ಎತ್ಕೊಂಡು ಸಮಾಧಾನ ಮಾಡೋದಾಗಿತ್ತು ರೀ. ಯಾಕಂದ್ರೆ ಅಳಾತಿದ್ದ ಅವ ಭಾಳ. ಯಾಕಂದ್ರೆ ಫೀವರ್ ಬಂದಿದ್ದು ರೀ ಸ್ವಲ್ಪ. ಹೀಗಾಗಿ ಸಿರಪತಿ ಹಾಕಿ ಅವನ್ನ ಮಲಗಿಸತ್ತಿದ್ದೆ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.